ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ರೀ. ಇವತ್ತು ಗಣೇಶ ಚತುರ್ಥಿ ರೀ. ಇವತ್ತು ಅಂದ್ರೆ ಸೆಪ್ಟೆಂಬರ್ 7 ರೀ 2024. ನಾನು ನಮ್ಮ ತವ್ರ ಮನೆಗೆ ಹೊಂಟಿದ್ದೆ ರೀ. ಗಣಪನ ಅಲ್ಲೇ ಕೂಡಿಸ್ತಾರಲ್ರಿ, ಅದಕ್ಕೆ ಮೊದಲನೇದಾಗಿ ನಾನು ಒಂಚೂರು ಗರ್ಕಿ ಪತ್ರಿ ಹಾಗೆ ಹೂವನ ಹರ್ಕೊಂಡೆ ರೀ. ಯಾಕಂದ್ರೆ ಅಲ್ಲಿ ಸೈಡ್ ಅಂದ್ರೆ ನಮ್ಮ ಮನೆ ಇದ್ದ ಕಡೆ ತವ್ರ ಮನೆ ಇದ್ದ ಕಡೆ ಗರ್ಕಿ ಪತ್ರಿ ಸಿಗೋದಿಲ್ಲ, ಅದಕ್ಕಂತೇಳಿ ಆದ್ರೆ ಏನ್ ಮಾಡೋದು, ನಾನು ಮುಂಚೆನೆ ಸ್ವಲ್ಪ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದ್ದೆ. ಹಿಂಗಾಗಿ ಗರ್ಕಿ ಪತ್ರಿ ಅಷ್ಟು ಸಿಗ್ಲಿಲ್ರಿ. ಎಷ್ಟಾಗುತ್ತೋ ಅಷ್ಟೆಲ್ಲ ಕಡೆ ಹುಡುಕಿ ಆಡ್ಕೊಂಡು ಒಂದಿಷ್ಟು ಕೂಡ ಹಾಕೊಂಡು, ಆಮೇಲೆ ಹೂ ಒಂದಿಷ್ಟು ಮಸ್ತ್ ಅಂತ ಹೇಳಿ ಚಂದ ಇದ್ದು ರೀ. ನಮ್ಮ ಕಡೆ ಗಾರ್ಡನ್ದಾಗ ಅಂದ್ರೆ ಲಿಲ್ಲಿ ಹೂ ಅಂತ ಇತ್ತು, ಭಾರಿ ಚಂದ ಅನಿಸ್ತಿದ್ದು. ಸ್ವಲ್ಪ ದಾಸಾಳ ಹೂವು ಮತ್ತು ಲಿಲ್ಲಿ ಹೂವು ಎರಡೂ ಕಟ್ ಮಾಡ್ಕೊಂಡು ನಾನು ನಮ್ಮ ತವ್ರ ಮನೆ ಕಡೆ ಹೊಂಟೆ ನೋಡ್ರಿಪ್ಪ. ಬೆಳಗ್ಗೆ ಎಷ್ಟಾಗಲಿ ಒಂದು 8 ಗಂಟೆ ಸುಮಾರು ಆಗಿತ್ರಿಪ್ಪ. ಇದು ಎಲ್ಲ ರೆಡಿ ಮಾಡ್ಕೊಂಡು ಕೆಲಸ ಹೊಂಟಿದ್ವಿ ನಾವು. ಹಿಂದಿನ ದಿನ ಆಲ್ಮೋಸ್ಟ್ ಆಲ್ ನಾವು ವಸ್ತಿ ಅದು ಹೋಗಿರೋದಿಲ್ಲ, ಅದ ದಿವಸ ಹೋಗಿರ್ತೀನಿ. ಪ್ಯಾಟ್ ಅಂತೂ ನೋಡ್ದ ಬಿಕೋ ನಾಕತ್ತೈತ್ರಿ ಖಾಲಿ. ಯಾಕಂದ್ರೆ 8 ಗಂಟೆ ಸುಮಾರು ಅಂದ್ರೆ ಎಲ್ಲಿ ಇರ್ಬೇಕ್ರಿ ಜನ. ಸೊ ಎಲ್ಲರೂ ಗಣಪನ ಕೂಡ್ಸಕ್ಕೆ ಫುಲ್ ಬ್ಯುಸಿ ಇರ್ತಾರ. ಹಂಗಾಗಿ ಮತ್ತೆ ಇಲ್ಲಿ ನೋಡಾಕತ್ತಿರಲ್ಲ, ಬಲಗಡೆ ಸೈಡ್ ಒಂದು ಟೆಂಟ್ ಹಾಕಿದ್ದು, ಇಲ್ಲಿ ಕೂಡ ಗಣಪನ ಕೂಡಿಸ್ತಾರ್ರಿ. ನಮ್ಮ ಸೌದತ್ತಿ ಒಳಗೆ ಎಷ್ಟು ಗಣಪನ ಕೂಡಿಸಿದ್ದಾರೆ ಅನ್ನೋದನ್ನ ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ರೀ. ನೋಡಿದ್ರೆ ಬೆಳಗ್ಗೆ ಎಲ್ಲರೂ ಗಣಪನ ತೊಗೊಂಡು ಹೊಂಟಾರ. ಎಲ್ಲ ಹಣ್ಣು ಹೂವು ಎಲ್ಲಾನು ಹಚ್ಚಿದಾರ್ರಿ. ಆಲ್ಮೋಸ್ಟ್ ಆಲ್ ಅಂದ್ರೆ 8:30 9 ಗಂಟೆ ಆಗಿತ್ತು ರೀ. ಮನೆ ಬರೋಣ ಗಣಪನ ರಂಗೋಲಿ ಅಂತೂ ಮಸ್ತ್ ತೆಗೆದ್ರಿ ನಮ್ಮ ಪೂಜಾ ಅಂತರು. ಹಂಗೆ ತೋರ್ನಾಗಿರ್ನ ಎಲ್ಲ ಭಾರಿ ಆಗಿತ್ತು. ಡೆಕೋರೇಷನ್ ಕೂಡ ಈ ಸಾರಿ ಸ್ವಲ್ಪ ಸಿಂಪಲ್ ಆಗಿ ಮಾಡಿದ್ದಾರೆ ನಮ್ಮ ತಮ್ಮ. ನಮ್ಮ ಅಳಿಮಯ್ಯ ಅಂತರು ಎದ್ದ ಕುಂತ ರೆಡಿ ಆಗಿದ್ದ, ಕೊಂಚಿ ಕೊಟ್ಕೊಂಡೆ. ನಾನು ಗೌರಿ ಕುಂದರ್ಸಿದ್ನಿ ರೀ. ಯಾಕಂದ್ರೆ ಹೋಗಿದ್ನಲ್ಲ, ಸೊ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ನಾನು ಗೌರಿ ಕುಂದರ್ಸಾಕತ್ತಿದ್ನಿ. ಅವ್ರು ಒಳಗಡೆ ಅಡುಗೆ ಎಲ್ಲ ಮಾಡಾಕತ್ತಿದ್ರಿ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಅಡುಗೆ ಮಾಡಿ ಮುಗಿಸಿದ್ರು. ನಾ ಹೋಗಿ ಗೌರಿಯನ್ನೆಲ್ಲ ಕುಂದಿಸಿ ತಾಳಿಗೆಳಿ ಹಾಕಿ, ಹಾಗೆ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಅದು, ಆಮೇಲೆ ಗಣೇಶನ ಕೂಡ್ಸಿರ್ತೇವಲ್ಲ ಅವಾಗ ಪೂಜೆ ಮಾಡ್ತೇವ್ರಿ. ಈಗೇನೇ ಇದ್ರು ಎಲ್ಲ ಸಜ್ಜು ಮಾಡ್ಕೋತೇವಲ್ಲ, ಹಿಂಗಾಗಿ ಎಲ್ಲ ಸಜ್ಜು ಮಾಡಾಕತ್ತಿದ್ದೇವ್ರಿ. ಮಾಲಿ ಅದು ಹಾಕಿ ಭಾರಿ ಕಾಣಕತ್ತಿದ್ರಿ. ನಮ್ಮ ಗೌರಿ ಅಂತೂ ಸೂಪರ್ ಆಗಿ ಕಾಣಕತ್ತಿದ್ಲು. ಗೌರಿ ಕೂಡ್ಸೋದಂದ್ರೆ ಎಲ್ಲರಿಗೂ ಭಾಳ ಇಷ್ಟ ರೀ. ಎಷ್ಟಾಗ್ಲಿ ಗಣಪನ ಒಬ್ಬ ಬರೋಂಗಿಲ್ಲಲ್ರಿ, ಗೌರಿ ಬರ್ತಾ ಜೊತೆಗೆ ಗೌರಿ ಬರಬೇಕಲ್ಲ. ಹಿಂಗೆ ಫಸ್ಟ್ ಗೌರಿನ ಕುಂದಿಸ್ಬಿಟ್ಟು ಆಮೇಲೆ ಗಣಪನ ತರಕ್ಕೆ ಹೋಗೋದು ಪದ್ಧತಿ ರೀ. ಸೊ ಹಿಂಗಾಗಿ ಕೆಲವು ಕಡೆ ಅಂತೂ ಹಿಂದಿನ ದಿನಾನೇ ಗೌರಿನ ತೊಗೊಂಬಂದು ಕುಂದಿಸ್ಕೋತಾರೆ, ಆಮೇಲೆ ಮನೆ ದಿನಾನು ಗಣೇಶನ ತೊಗೊಂಬರಕ್ಕೆ ಹೋಗುವಂಥ ರೂಢಿನೂ ಕೆಲವ್ರ ಮನೆಯಲ್ಲಿ ಅದ ರೀ. ಸೊ ನಮ್ಮ ಮನೆಗಂತೂ ಅವತ್ತ ಗೌರಿನ ಕುಂದಿಸ್ತೇವಿ ಗಣಪನ ತರಕ್ಕೆ ಹೋಗೋ ಟೈಮಿಗೆ. ಸೊ ಎಲ್ಲರೂ ಕೂಡ ರೆಡಿ ಆದ್ವಿ. ಈ ಸಾರಿ ಕಾರ್ ಏನು ತೊಗೊಂಡಿಲ್ಲ, ಅಥವಾ ಅದು ಅಲ್ದ ಬಾಜುಕ್ನು ಇಲ್ಲ ರೀ. ಬೇರೆ ಕಡೆ ನಾವು ಗೋಟನ್ ಕಡೆ ಹೊಂಟೇವಿ, ಹಿಂಗಾಗಿ ಬೈಕ್ ತೊಗೊಂಡ ಹೊಂಟೇವ್ರಿ ನಾವು. ನಮ್ಮ ಸೊಸಿ ಮುದ್ದಂತರು ಅವ್ರ ಪಪ್ಪ ಜೊತೆ ಬರ್ತೇನಂದ್ರು, ಸರಿ ಅಂತ ಹೇಳಿ ಅವ್ರ ಪಪ್ಪ ಜೊತೆ ಬರಾಕತ್ತು. ಹಣ್ಣು ಅಂತರೂ ಭಾರಿ ಮಸ್ತ್ ಹಚ್ಚಿದ್ರಿಪ್ಪ. ಹೊರಗಡೆ ಅಂತರೂ ಭಾರಿ ಆಗಿದ್ದು. ಗಣೇಶನ್ ನೋಡಿದೆ ಹೆಂಗೆ ತೊಗೊಂಡು ಹೊಂಟಾರೆ ಎಲ್ಲರೂ. ಗಣೇಶ ಮೂರಿಯೋ ಅನ್ಕೊಂತ. ಹಾಗೆ ನಾವು ಹೋಗ್ಬೇಕಾರ ಪಟಾಕ್ಷಿ ಬೇಕಾಗಿದ್ರು. ಅಲ್ಲಿ ಒತ್ಪಿಡಿಯೋರ್ ಅಂಗಡಿ ಅದ ರೀ, ಕಿರಾಣಿ ಅಂಗಡಿ, ಅವರು ಇಟ್ಟಿರ್ತಾರ. ವರ್ಷ ಅಲ್ಲೇ ತೊಗೊಂಬಂದಿರ್ತದೆ. ಸೊ ಈ ವರ್ಷ ಕೂಡ ಸ್ವಲ್ಪ ತಕ್ಕ ಮಟ್ಟಿಗೆ ಅಷ್ಟು ಅಂಥೇಳಿ ನಾವು ಪಟಾಕ್ಷಿನ ಸುರ್ಸುಬತ್ತಿನ ತೊಗೊಂಡು ಹೋದ್ವಿ ರೀ ಅಷ್ಟೇ. ಗೌಟನ್ ಅಂತಂದ್ರೆ ಸ್ವಲ್ಪ ದೂರ ಆಗುತ್ತೆ ರೀ. ನಮ್ದು ಏರಿಯಾ ಇರೋದು ಮಾರ್ಕೆಟ್ ಏರಿಯಾ. ಅಲ್ಲಿಂದ ಇಲ್ಲಾಂದ್ರೆ ಒಂದು 2.5 ಕಿಲೋಮೀಟರ್ ಅದು ಆಗುತ್ತೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದ್ವಿ ನೋಡ್ರಿಪ್ಪ. ನಾವು ಬರೋಣ ಅಂದ್ರೆ ಇಲ್ಲಿ ಚಿತ್ರಗಾರ ಅಂತ ಹೇಳ್ರಿ ಅಡ್ರೆಸ್ಸು. ಸೊ ಅವ್ರ ಮನ್ಯಾಗ ಇವನ ಗಣಪನ ಮೂರ್ತಿನೆಲ್ಲ ಮಾಡ್ತಾರ. ಹಿಂಗಾಗಿ ಅಲ್ಲೇ ತೊಗೊಂಡ್ರಾಯ್ತು. ಅದು ಅಲ್ಲದೆ ನಾವು ಮಣ್ಣಿನ ಗಣಪ ಅಂತ ಹೇಳಿದ್ವಿ. ಬರೋ ಅಷ್ಟೊತ್ತಿಗೆ ನೋಡ್ತೀನಿ ಶಿಸ್ತು ಗದ್ಲರಿಪ್ಪ, ಭಾಳ ಮಂದಿ ಇದ್ರು. ನಮ್ಮ ಪಾಳೆ ಯಾವಾಗ ಹತ್ತತ್ತು ಅಂತ ವೇಟ್ ಮಾಡಾಕತ್ತಿದ್ರು. ನೋಡ್ದ ಅಜ್ಜ ಹೆಂಗೆ ತೊಗೊಂಡು ಹೊಂಟಾನ. ಭಾರಿ ಗಣಪನ್ ಮಾಡಿದ್ರೆ ಸೂಪರ್ ಆಗಿ ಕಾಣಕತ್ತಿದ್ರು ಎಲ್ಲ. ಒಂದು ಎಂಥದ ಇದು ನೋಡು, ದೊಡ್ಡದು ಇದು ನವಿಲಿ ಮೇಲೆ ಕುಂತಿರುವಂಥ ಗಣಪರ. ಸೊ ಮುಸುಕ್ ಹಾಕಿದಾರೆ ಅವರು. ಗಣಪನ ತೊಗೊಂಡು ಹೊಂಟಿದ್ದಾರೆ. ಕೆಲವ್ರು ಮುಸುಕ್ ಹಾಕೊಂಡು ತೊಗೊಂಡು ಹೋಗ್ತಾರ್ರಿ. ಕೆಲವು ಕಡೆ ಆ ರೀತಿಯಾಗಿ ರೂಢಿ ಐತಿ ನೋಡ್ರಿ. ಗಣಪನ ಚಂದ ಮಾಡ್ಯಾರ. ಆಮಿ ಮೇಲೆ ಕುಂತಿರೋ ಬಾಲಗಣಪ ಎಲ್ಲ ಭಾರಿ ಈ ಅವತಾರ ಇಲ್ಲ ನಂಗೆಲ್ಲ, ಎಲ್ಲ ಅವತಾರ ಮೇಲೂ ಗಣಪನ ಮಾಡಿದ್ರಿ ಅವರು. ಭಾಳ ಚಂದ ಕಾಣಕತ್ತಿದ್ದು. ನಮ್ಗಂತೂ ಗಣಪನ ನೋಡಿ ಭಾಳ ಖುಷಿ ಆತ್ರಿ. ವರ್ಷಕ್ಕೊಮ್ಮೆ ಇರುವಲ್ತ್ಯಾಕ್ರಿ ಗಣೇಶನ ಈ ರೀತಿಯಾಗಿ ಚಂದವಾಗಿ ನಾವು ನೋಡ್ತೇವ್ರಿ. ಬೇರೆ ಅವತಾರದಾಗ ನೋಡ್ತೇವಿ. ಆ ವರ್ಷ ಏನಾರು ಸ್ಪೆಷಲ್ ಇದ್ರೆ ಆ ಸ್ಪೆಷಲ್ ಅವತಾರದಾಗೂ ಕೂಡ ನಾವು ಗಣಪನ ನೋಡ್ತೀವಿ. ಕೆಲವು ಕಡೆ ಅಂತರೂ ಒಬ್ಬೊಬ್ರು ಮನ್ಯಾಗ 5 ದಿವಸ ಇಡ್ತಾರೆ. ಇನ್ನೊಂದು ಕೆಲವ್ರ ಮನ್ಯಾಗ 9, 11 ಹಾಗೆ 21 ಇರುತ್ತೆ. ಹೊರಗಡೆ ಅಂದ್ರೆ ರೋಡ್ ಸೈಡ್ ಅಂದ್ರೆ ಇಡ್ತೇವಲ್ರಿ, ಓಣಿ ಗಣಪ ಅಂತ ಇಡ್ತೇವಲ್ಲ, ಅದಂತೂ ಆಲ್ಮೋಸ್ಟ್ 9 ದಿವಸ ಎಲ್ಲ 11 ದಿವಸ ಅಂತ ಇಟ್ಟೇ ಇರ್ತಾರೆ. ನಮ್ದು ಪಾಳಿ ಮ್ಯಾಲ ಮುಗಿಸ್ಕೊಂಡು ನಮ್ಮ ತಮ್ಮ ತೊಗೊಂಬರತ್ತ ನೋಡ್ರಿಪ್ಪ ಗಣಪನ.
ಗಣಪನೇನೋ ತೊಗೊಂಬಂದ ಇನ್ನ ಪಟಾಕ್ಷಿ ಹಾರಿಸ್ಬೇಕಲ್ರಿ ನಮ್ ಗಣಪ ಮುದ್ದು ಗಣಪ ಮಸ್ತ್ ಕನಾತನ್ರಿ ಗಣಪ ಇವನಿಗೆ ಪಟಾಕ್ಷಿ ಹಾರಿಸ್ಬೇಕಲ್ಲ. ಸೊ ನಮ್ಮ ಮಗನ ಪಟಾಕ್ಷಿ ಹಾರಿಸಿದಾರೆ. ಅವು ಟಪ್ ಟಪ್ ಒಂದು ಬಿಡ್ರಿ ಎಲ್ಲ ಮತ್ತೆ ಪಟಾಕ್ಷಿ ಆಲ್ಮೋಸ್ಟ್ ಟಬ್ ಅಂತ ಬಿಡ್ರಿ ಅದೇನಿಲ್ಲ. ನಾವು ಬೈಕ್ ಮೇಲೆ ಹೋಗಿದ್ವಲ್ಲ, ಸೊ ಬೈಕ್ ಮೇಲನ ತಗೊಂಡ ಬಂದ್ರಾಯ್ತು. ಹೋಗಾಕತ್ತಿದ್ರೆ ನಾನು ತೊಗೊಂಡ್ಬರಪ್ಪ ಸಂದೇಶಗ ನನ್ನ ಬೈಕ್ ಅಂತ ಹೇಳಿದೆ. ಅಷ್ಟೊಳಗೆ ಈ ಹುಡುಗರು ಕಾಡಾಕತ್ತವ್ರಿ ಪಟಾಕ್ಷಿ ಕೊಡ್ರಿ ಅಂತ ಹೇಳಿ. ಆಯ್ತು ಬಿಡ ಅಂತೇಳಿ ಒಂದು ಕೊಟ್ಟೆ. ಅವು ಏನು ಮುಕ್ರು ಬಿದ್ದು ಏನು ಜಗಾಡಕ್ ಹತ್ತವ್ರಿ. ಒಂದು ತಗೊಂಡಿದ್ದಕ್ಕೆ ನೋಡೋದು ಅವ್ನು ಅವ್ನಿಗೆ ಕುಸ್ತಿ ಹಿಡಿಯಾಕತ್ತಾವ. ಸರಿ ಬಿಡ ಅಂತ ಹೇಳಿ ನಾವು ಲಶ್ ಕೊಟ್ಟು ಮನಿಗ್ ಬಂದ್ವಿ. ನಮ್ಮ ಮನಿಗ್ ನಮ್ಮ ಇಶಾನಪ್ಪ ಅಂತರೂ ಮಸ್ತ್ ರೆಡಿ ಆಗಿದ್ದಾರಿ. ಇದೇ ವರ್ಷ ನೋಡ್ರಿ ನಮ್ಮ ಇಶಾನ್ ಬಂದಿದ್ದ. ಇಶಾನು ಕೂಡ ಸಮೇತ ನಮ್ಮ ಗಣಪ ಒಳಗ ಬಂದನ್ರಿ ನೋಡ್ರಿ. ಮೋಸ್ಟ್ ಆಲ್ 3-4 ವರ್ಷ ಆಯ್ತ್ರಿ ಇಡ್ಲಿಕತ್ತ, 3 ವರ್ಷ ಆಯ್ತು. ಬಟ್ ಇಶಾನ್ ಬಂದಿದ್ದಕ್ಕ ಇದೊಂಥರ ಸ್ಪೆಷಲ್ ಅನಿಸ್ತು ನಮ್ಗೆ. ಹಿಂಗಾಗಿ ಬಂದ ಕೂಡಲೇ ಹೊರಗಡೆನೆ ಪೂಜಾ ಮಾಡ್ಬಿಟ್ಟು ಇಲ್ಲಿ ಕೂಡ ನಮಸ್ಕಾರ ಮಾಡಿ ಆರತಿ ಬೆಳಗ್ಬಿಟ್ಟೆ ನಾವು ಗಣಪನ ಒಳಗ್ ತೊಗೊಳ್ತೇವ್ರಿ. ಆಮೇಲೆನೆ ಗಣಪನ ಸೀದಾ ಮಾಡಕ್ಕಿಡಲ್ಲ. ಕೆಳಗಡೆ ಒಂದು ಟೇಬಲ್ ಇರುತ್ತೆ. ಸೊ ಆ ಟೇಬಲ್ ಮೇಲೆ ಇಟ್ಟು ಅಲ್ಲಿನೂ ನಮಸ್ಕಾರ ಅಂದ್ರೆ ಅಲ್ಲಿ ಪೂಜೆ ಕೂಡ ಮಾಡ್ತಾರೆ. ಸೊ ಅಲ್ಲಿ ಪೂಜಾ ಮಾಡಿಬಿಟ್ಟು ಆಮೇಲೆ ಮಾಡೊಳಗಿಟ್ಟು ಆಮೇಲೆಲ್ಲ ಪದ್ಧತಿ ಏನಿರುತ್ತೋ ಎಲ್ಲಾನು ಮಾಡ್ತಾರ್ರಿ. ಸೊ ಇದು ನೋಡ್ರಿ ನಮ್ ಗಣಪ ಎಷ್ಟು ಚಂದ ಕಾಣಕತ್ತಾನ, ಎಷ್ಟು ಕ್ಯೂಟ್ ಕಾಣಕತ್ತಾನ. ಇವಾಗ ನಾನು ತುಪ್ಪದ ದೀಪ ಹಚ್ಚಾಕತ್ತೀನ್ರಿ. ಸೊ ನಮ್ ಇಶಾನ್ ನೋಡ್ರಿ ಎಷ್ಟು ಖುಷಿಯಾಗಿ ಗಣಪ ಬಂದಾನೋ ಅಂದೆ. ಅವನು ಖುಷಿ ಪಟ್ಟ. ಬಾಳ ಖುಷಿ ಅನಿಸ್ತದ ಹುಡುಗನ್ ನೋಡ್ರಿ. ಮಕ್ಳು ಇದ್ರಂತ್ರ ಮನೇಲಿ ಬಾಳ ಖುಷಿ ಇರುತ್ತೆ ನೋಡ್ರಿ. ಅಂತ ನಾವು ಇದ್ರು ಮರೆತು ಬಿಡುತ್ತ ಮನುಷ್ಯ, ಆ ರೀತಿಯ ಖುಷಿ ಇರುತ್ತೆ. ಹಾಗೆ ಗಣೇಶ ಅಂತಂದ್ರು ಎಲ್ಲರಿಗೂ ಇಷ್ಟ. ಬಟ್ ಗಣಪ ಹೇಗೂ ಹುಟ್ಟಿದ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆ ಗಣೇಶನ ಆಕಾರ ಹೆಂಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬಟ್ ಆ ಆಕಾರಕ್ಕೆ ಒಂದು ಅರ್ಥ ಏನಿದೆ ಗೊತ್ತೇನ್ರಿ? ಗಣೇಶ ತಲೆನೇ ಬೇರೆ, ಅವನ ಮೈಯೇ ಬೇರೆ. ಹಂಗಿದ್ದಾಗೂ ಕೂಡ ಅದು ಹೊಂದಾಣಿಕೆ ಆಗಿದೆ. ಯಾಕಂದ್ರೆ ಈಗಿನ ಕಾಲದ ರಕ್ತ ಮ್ಯಾಚ್ ಆಗ್ಲಿಲ್ಲ, ರಕ್ತ ಹಾಕಲ್ಲ. ಅಂತದ್ರಲ್ಲಿ ತಲೆನೇ ಬೇರೆ ಇದೆ ಮತ್ತೆ ಮೈ ಬೇರೆ ಇದೆ ಅಂತಂದ್ರೆ ಅದು ಮ್ಯಾಚ್ ಆಗಿ ಇದೆ ಅಂತಂದ್ರೆ ಆ ನಮ್ಮ ಗಣೇಶನ ಆಕಾರ ನೋಡಿದ್ರೆ ನಾವೇನ್ ತಿಳ್ಕೊಬೇಕಪ್ಪ ಅಂದ್ರೆ ಯಾವ್ದೇದು ಹೊಂದಾಣಿಕೆ ಇಲ್ಲ ಅಂತ ಹೇಳಿ ಬಾಳೆ ಮಾಡಬಾರ್ದು ಅಂತ ಅರ್ಥ ರೀ. ಯಾಕಂದ್ರೆ ಯಾವುದೇ ಬೇರೆ ಇರ್ಲಿ ಅದ್ರೊಳಗೆ ಹೊಂದಾಣಿಕೆ ಅನ್ನೋದು ಇರಬೇಕು. ಅದರಲ್ಲಿ ನಮಗೆ ಸಾರಸ್ಯಕರ ಅನ್ನೋದು ಇರ್ಬೇಕಂತಾರಲ್ಲ, ಆ ರೀತಿಯಾಗಿ ಬಾಳೆ ಮಾಡ್ಬೇಕು. ಹಾಗೆ ಗಣೇಶನ ಕಿವಿ ನೋಡಿದ್ರಲ್ಲ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಸೂಕ್ಷ್ಮ ವಿಚಾರಗಳು ಏನೇ ಇದ್ರೂ ಕೂಡ ಆಲಿಸ್ಬೇಕು. ಹಾಗೆ ಅವನು ಕಣ್ಣು ಕೂಡ ತುಂಬಾನೇ ಸಣ್ಣ ಇರ್ತವೆ. ಯಾಕೆ ಗೊತ್ತಾ? ಅದ್ರ ಅರ್ಥ ಏನಪ್ಪಾ ಅಂದ್ರೆ ನಾವು ತೀಕ್ಷ್ಣವಾಗಿ ನೋಡ್ಬೇಕು. ಅಂದ್ರೆ ಎಷ್ಟು ನೋಡ್ಬೇಕು ಅಷ್ಟನ್ನೇ ನೋಡ್ಬೇಕು ಅಂತ ಹೇಳಿ ಅರ್ಥ. ಇನ್ನು ಗಣೇಶನಿಗಿರುವಂತ ಸೊಂಡಿಲು ಮಾತ್ರ ತುಂಬಾ ದೊಡ್ಡದು. ಹಂಗಿದ್ದಾಗ ಏನು ಮಾತು ಎಷ್ಟು ಬೇಕು ಅಷ್ಟೇ ಮಾತಾಡ್ಬೇಕು. ಮಾತಾಡ್ಬೇಕಾದ್ರೆ ತುಕ್ಕದ್ಲೇ ಮಾತಾಡ್ಬೇಕು ಅಂತ ಹೇಳಿ ಅದು ಕೂಡ ಸೂಚನೆ ಕೊಡುತ್ತೆ. ಗಣೇಶನಿಗೆ ಒಂದೊಂದು ಆಕಾರ, ಅವನನ್ನ ಒಂದೊಂದು ಅಂಗಗಳು ನಮಗೆ ಒಂದೊಂದು ರೀತಿಯಾದ ಬುದ್ಧಿ ಹೇಳ್ತದ ರೀ. ಸೊ ಗಣೇಶ ಅಂದ್ರೆ ಏನು? ಸಿದ್ಧಿ ಬುದ್ಧಿ ವೃದ್ಧಿ ಅಲ್ರಿ. ಹಾಗಾಗಿ ಗಣೇಶನ ಪೂಜೆ ಮಾಡ್ಬೇಕಾರ ಬಹಳ ಭಕ್ತಿಯಿಂದ ಮಾಡ್ಬೇಕು, ಶಕ್ತಿಯಿಂದ ಮಾಡ್ಬೇಕು, ಹಾಗೆ ಯುಕ್ತಿಯಿಂದನೂ ಮಾಡ್ಬೇಕು. ಕರುಣಾಭರಣ ಪಾಲಿಸೋ ಗಣನಾಯಕ, ಓ ಮಹಂತ ಶೋಕಹಂತ, ಓ ಮಹಂತ ಶೋಕಹಂತ, ಪಾಲಿಸೋ ಶುಭದಾಯಕ, ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ, ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ. ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ, ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ. ಗಣೇಶಂದು ಎಲ್ಲ ಮಂಗಳಾರತಿ ಆದ್ಮೇಲೆ ಎಲ್ಲ ಎಡಿ ಹಿಡಿದ್ವಿ ರೀ. ಲೆಪ್ಪಗ ಗಣಪಗ ಮತ್ತೆ ಎಡಿ ಹಿಡಿದ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ ನಾಷ್ಟ ಮಾಡೋದಿತ್ರಿ. ಅಷ್ಟೇ ಅನುಗುಳಿ ನಾವು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ. ಹಂಗ ಏನಪ್ಪಾ ಅಂದ್ರೆ ಗಣೇಶ 10 ದಿವ್ಸ ಮಠನು ಭಗವದ್ಗೀತೆ ಬರೆಯಾಕ ಟೈಮ್ ತಗೊಂಡಾನ್ರಿ. ಅದಕ್ಕ ವೇದವ್ಯಾಸರು ಗೊತ್ತಲ್ಲ ನಿಮ್ಗ, ವ್ಯಾಸ ಮುನಿಗಳು. ಅದಕ್ಕೆ ಗಣಪ ನೀನು 10 ದಿವ್ಸ ಕುಂತ್ಕೊಂಡ ಬರ್ದೀಪ, ನೀನು ಬಾಳ ಹೀಟಾಗಿ ಅಂತ ಅಂದಾಗ ಗಣಪ ಹೋಗಿ ನೀರಾಗ ಕುಂದಿರ್ತಾನ್ರಿ. ಅದಕ್ಕ 10 ದಿನ ಆದ್ಮೇಲೆ ಗಣಪನ ನೀರಾಗ ಮುಳುಗಿಸುವಂತ ಪದ್ಧತಿ ಬಂದದ. ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗ್ಯದ ಅನ್ಕೊಂಡಿನಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ ಯು.